ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಅವತ್ತಿನ ವ್ಲಾಗ್ನಲ್ಲಿ 8 ಮಂತ್ಸ್ ಬೇಬಿ ಫುಡ್ ರೆಸಿಪೀಸ್ನ ಮತ್ತು ಫಿಂಗರ್ಸ್ ಇರ್ಬೋದು, ಫ್ರೂಟ್ಸ್, ವೆಜಿಟೇಬಲ್ಸ್ ಈ ರೀತಿ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನಲ್ಲಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇಂಪಾರ್ಟೆಂಟ್ ನೋಟ್ ಏನಂದರೆ, ಪ್ರತಿ ಬಾರಿ ಏನಾದರೂ ಹೊಸ ಫುಡ್ ಇಂಟ್ರಡ್ಯೂಸ್ ಮಾಡಿಸಿದಾಗ ನಿಮ್ಮ ಡಾಕ್ಟರ್ನ ಒಂದ್ಸಲಿ ಕನ್ಸಲ್ಟ್ ಮಾಡಿಬಿಟ್ಟು ಇಂಟ್ರಡ್ಯೂಸ್ ಮಾಡಿಸಿ ಪಾಪಕ್ಕೆ ಫುಡ್ನ. ಸೊ ಅವಾಗ ಫಸ್ಟ್ ರೆಸಿಪಿ ಬಂದುಬಿಟ್ಟು ದಾಲ್ ರೈಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಹೆಸರು ಬೇಳೆ, ತೊಗರಿಬೇಳೆ ಮತ್ತು ರೈಸ್ ಯೂಸ್ ಮಾಡಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಸೊ 2 ಸ್ಪೂನ್ ಆಫ್ ರೈಸ್ ತೊಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ದಾಲ್ ಬರುತ್ತಲ್ಲ, ತೊಗರಿಬೇಳೆ, ಆ ದಾಲ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ಪೂನ್ ಇದು ಇನ್ನೊಂದು ಥರದ ಬೇಳೆ, ಹೆಸರು ಬೇಳೆ ಅಂತ ಹೇಳ್ತಾರಲ್ಲ, ಆ ಬೇಳೆ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಬಿಟ್ಟು ನಾನೊಂದು ಪಾತ್ರೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಬೇಳೆ ಯಾಕೆ ಸಿಪ್ಪೆ ಸ್ವಲ್ಪ ಆ ಥರ ಇದೆ ಅಂದರೆ, ಅದು ನ್ಯಾಚುರಲ್ ಬೇಳೆಯಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರೋದೇ, ಬಟ್ ಅದರ ಪಾಲಿಶ್ ಏನೂ ಇಲ್ಲ. ಅಂಗಡಿಲಿ ತಂದಿರೋದ್ರೆ ಪಾಲಿಶ್ ಇರುತ್ತೆ. ಸೊ ಅದು ಆ ಥರ ರೀತಿ ಕಾಣುತ್ತೆ. ಇದನ್ನೆಲ್ಲ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿಬಿಟ್ಟು ಇದಕ್ಕೆ ಒಂದು ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿ ಏಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತು ಕೋಲ್ಡ್ ಈ ರೀತಿ ಏನೂ ಆಗೋಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ನಾನು ಒಂದು ಗ್ಲಾಸ್ ಪೂರ್ತಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದು ಪೂರ್ತಿ ನೀಟಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು ಪ್ಯೂರಿ ಫಾರ್ಮಲ್ಲಿ ಬೇಯಬೇಕು. ಪ್ಯೂರಿಗಿಂತ ಲೈಕ್ ಇನ್ನೊಂದು ಥರ ಟೆಕ್ಸ್ಚರ್, ಇನ್ನೂ ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ ಬರಬೇಕು, ಆ ರೀತಿ ಬೇಯಬೇಕು. ಸೊ ಇವಾಗ ಇದು ರೆಡಿ ಇದೆ. ಪೂರ್ತಿ ಬೇಯಿಸಿದ್ರೆ ಈ ಟೆಕ್ಸ್ಚರ್ನಲ್ಲಿ ಬರುತ್ತದು, ಜಾಸ್ತಿ ನೀರಾಕಿ ಲೈಕ್ ಒಂದು ಬಿಸಿಬೇಳೆ ಬಾತ್ ಟೆಕ್ಸ್ಚರ್ನಲ್ಲಿ ಬರುತ್ತದು. ಅಷ್ಟಾಗೋವರೆಗೂ ಬೇಯಿಸ್ಕೊಳ್ಬೇಕು. ಇಲ್ಲ ಇನ್ನೂ ಚಿಕ್ಕ ಪಾಪು ಅಂದರೆ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಕೊಡ್ಬೋದು. ಸೊ ಸೆಕೆಂಡ್ ರೆಸಿಪಿ ಬಂದ್ಬಿಟ್ಟು ಇದು ಫಿಂಗರ್ ಫುಡ್ ಆಗಿರುತ್ತೆ. ಸೊ ಇದು ನಾನು ಪೂರ್ತಿ ಹಣ್ಣಾಗಿರೋ ಬನಾನಾ ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ತೋಟದಲ್ಲಿ ಬೆಳೆದಿರೋದೇ. ಸೊ ಈ ಒಂದು ಬನಾನಾನ ಸುಲಿದ್ಬಿಟ್ಟು ಅದನ್ನು ಲೈಕ್ ಫಿಂಗರ್ ಪಾಪು ಕೊಟ್ಟರೆ ಅವ್ನಿಗೆ ಹಿಡ್ಕೊಂಡು ತಿನ್ನೋ ಥರ ಕಟ್ ಮಾಡ್ಕೊಳ್ಬೇಕು. ಇದನ್ನ ನಾನು ಇದರಲ್ಲಿ ಒಂದು 8 ಪೀಸಸ್ಸಾಗಿ ಕಟ್ ಮಾಡ್ಕೊಳ್ತೀನಿ. ಅವ್ನು ಪೂರ್ತಿ ಉದ್ದ ಕೊಟ್ಬಿಟ್ರೆ ಹಿಂಗೆ ಕಿವುಚೋದು ಈ ರೀತಿ ಮಾಡಿಬಿಟ್ಟು ಹಾಳು ಮಾಡಿಬಿಡ್ತಾನೆ, ತಿನ್ನಲ್ಲ. ಸೊ ನಾನು ಅವ್ನಿಗೆ ಕೈಗೆ ಹಿಡ್ಕೊಳ್ಳೋ ರೀತಿ ಕೊಟ್ಟರೆ ಚೆನ್ನಾಗೇ ತಿಂತಾನೆ. ಇಲ್ಲ ಹೋಲ್ ಬನಾನ ಕೊಟ್ಟರೆ ಏನು ಮಾಡ್ತಾನೆ ಅಂದರೆ ಜಾಸ್ತಿ ಕಚ್ಬಿಡ್ತಾನೆ. ಸೊ ಅವ್ನಿಗೆ ಟೀತ್ಸ್ ಇರೋದ್ರಿಂದ ಜಾಸ್ತಿ ಕಚ್ತಾನೆ ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ ನಾನು. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಇವಾಗ ಈ ಬನಾನ ಕೊಡ್ಬೋದು. ಏನಕ್ಕೆ ಈ ರೀತಿ ಕೊಡಬೇಕಂದ್ರೆ ಅವರೇ ತಿನ್ನೋದನ್ನ ಕಲಿತಾರೆ, ಮತ್ತು ಹೊಸ ಹೊಸ ಟೆಕ್ಸ್ಚರ್ಸ್ ಕೊಟ್ಟಂಗಾಗುತ್ತೆ. ಸೊ ಒಂದೇ ಥರ ಪ್ಯೂರಿನೇ ತಿಂತಾಯಿದ್ರೆ ಇನ್ನು ಸ್ವಲ್ಪ ನಾವು ಬೇರೆ ಟೆಕ್ಸ್ಚರ್ ಫುಡ್ಸ್ ಹೋದರೆ ಅವ್ರು ತಿನ್ನೋಲ್ಲ. ಸೊ ನಾವು ಈ ರೀತಿ ಫುಡ್ ಕೊಟ್ಟಾಗ ಎಲ್ಲ ಟೆಕ್ಸ್ಚರ್ನು ಹೊಂದ್ಕೊತಾರೆ, ಅವರಾಗೆ ತಿನ್ನೋದು ಕಲಿತಾರೆ ಅನ್ನೋದು ಇಂಟೆನ್ಷನಿಂದ ಬನಾನಾಸ್ ಕೊಡೋದು. ಮತ್ತು ಸೊ ಇವಾಗ ಥರ್ಡ್ ರೆಸಿಪಿ ಬಂದುಬಿಟ್ಟು ಇದು ಆವಕಾಡೋ ಆರ್ ಬಟರ್ ಫ್ರೂಟ್, ನೀವೇನೇ ಹೇಳ್ತೀರೋ, ಬೆಣ್ಣೆಹಣ್ಣು ಎಕ್ಸೆಟ್ರಾ. ಇದನ್ನು ಕೂಡ ಅಷ್ಟೇ ಸಿಪ್ಪೆ ತೆಗೆದ್ಬಿಟ್ಟು ನಾನು ಬನಾನ ಏನು ಶೇಪ್ನಲ್ಲಿ ಕಟ್ ಮಾಡಿದ್ದೆ ಅಲ್ಲ, ಅದೇ ಶೇಪ್ನಲ್ಲಿ ಪಾಪುಗೆ ಹೇಗೆ ಇಟ್ಕೊಳ್ಳೋಕ್ಕೆ ಫ್ಲೆಕ್ಸಿಬಲ್ ಆಗಿರುತ್ತೆ ಆ ರೀತಿ ಕಟ್ ಮಾಡಿಕೊಟ್ರೆ ಸಾಕಾಗುತ್ತೆ. ಸೊ ಈಚ್ ಟೈಮ್ ಫುಡ್ ಕೊಟ್ಟಾಗ ಮತ್ತೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೊಟ್ಟು ನೋಡಿ, ಲೈಕ್ ಪಿಂಪಲ್ಸ್ ಆಗೋದು, ಗಂದೆ ರೀತಿ ಆಗೋದು ಇದೆಲ್ಲ ಆದರೆ ಮತ್ತೆ ಆ ಫುಡ್ನ ಕೊಡಬೇಡಿ. ಇಲ್ಲಾಂದರೆ ಏನೂ ಆಗಿಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು ಅದೇ ಫುಡ್ ಜೊತೆಗೆ. ಇದೇಂತೂ ಕೊಡೋದಂದರೆ ಲೈಕ್ ಈ ಫುಡ್ ಕೊಡೋದ್ರಿಂದ ಸ್ವಲ್ಪ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೊಡೋದು. ಮತ್ತು ಥರ್ಡ್ ರೆಸಿಪಿ ಬಂದುಬಿಟ್ಟು ನಾನು ಒಂದು ಹೋಮ್-ಮೇಡ್ ಸೆರ್ಲ್ಯಾಕ್ ರೆಸಿಪಿ ಮಾಡಿದ್ದೆ, ಆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು 2 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಪ್ಯಾನ್ಗೆ. ಇನ್ನೊಂದು ತೊಗೊಂಡು ಇದಕ್ಕೆ 1/2 ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡಿಕೊಂಡು ಒಂದು 3 ಸ್ಪೂನ್ ನಾನೇನು ಮನೆಯಲ್ಲೇ ಮಾಡಿ ಸೆರ್ಲ್ಯಾಕ್ ಪೌಡರ್ ಇತ್ತಲ್ಲ, ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾರ್ಮಲ್ ಸರಿ ಏನು ಕೊಡ್ತೀವಲ್ಲ ಇದನ್ನು ಕೂಡ 1 ಟೈಮ್ ಕೊಡ್ತೀನಿ. ಸೊ ನಾವು ಇವಾಗ ಪಾಪುಗೆ 2 ಟೈಮ್ಸ್ ಕೊಡ್ತಾಯಿದ್ದೀವಿ. ಇನ್ನು ಒಂದು 15 ಡೇಸ್ ಬಿಟ್ಮೇಲೆ 3 ಟೈಮ್ಸ್ ಕೊಡಬೇಕು. 8 ಮಂತ್ಸ್ ಇವಾಗ ಬಿದ್ದಿದೆ ಅವ್ನಿಗೆ, 8 ಮಂತ್ಸ್ಗೆ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಲಂಪ್ಸ್ ಗಂಟೇನು ಇಲ್ದಂಗೆ ಎಲ್ಲ ಇದನ್ನು ನೀಟಾಗಿ ನಾವೊಂದು ನೀರು ಟೆಕ್ಸ್ಚರಿಗೆ ಬರಬೇಕಿದು ನಾವು ಸರಿ ಮಾಡೋಕ್ಕೆ. ಇಲ್ಲಾಂದರೆ ಗಂಟಿದ್ದು ನಾವು ಅದೇ ರೀತಿ ಬಿಸಿನೀರಲ್ಲಿ ಹಾಕಿಬಿಟ್ರೆ ಅದು ಗಂಟು ಹಾಗೆ ಉಳ್ಕೊಂಡು ಪಾಪಕ್ಕೆ ತಿನ್ನೋಕೆ ಚೆನ್ನಾಗಿರಲ್ಲ, ಪ್ಯೂರಿ ರೀತಿನಲ್ಲಿ ಬರಲ್ಲ, ಗಂಟು ಆಗಿಬಿಡುತ್ತೆ. ಸೊ ಅದರಿಂದ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು. ವಾಟರ್ ಟೆಕ್ಸ್ಚರ್ ಒಂದು ಕೂಡ ಗಂಟಿಲ್ದಲೇ, ಗಂಟಿರೋದನ್ನೆಲ್ಲ ನಾವು ಈ ರೀತಿ ಹೀಗೆ ಮಾಡಿದ್ರೆ ಗಂಟೆಲ್ಲ ಹೋಗುತ್ತೆ. ಸೊ ಇವಾಗ ನೀರು ಕಾಯೋಕೆ ಇಟ್ಟಿದ್ನಲ್ಲ 2 ಗ್ಲಾಸ್ ಆಫ್ ವಾಟರ್, ಆ ನೀರಿಗೆ ಅಂದರೆ ಸ್ಟವ್ ಮೇಲೆ ಇಟ್ಬಿಟ್ಟು ಮಾಡಬೇಕು. ಅದಕ್ಕೆ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದನ್ನೊಂದು 5 ಮಿನಿಟ್ಸ್ ಬಿಟ್ಟರೆ ನಮಗೆ ಈ ರೀತಿ ರೆಡಿ ಆಗುತ್ತೆ ಪ್ಯೂರಿ ರೀತಿ.
ಸೊ ಇದು ನಾವು ಫೈನ್ ಪೌಡರ್ ಮಾಡಿಲ್ಲ ನಾವು ಇದನ್ನ. ಸೊ ಯಾಕೆಂದರೆ ಬೇರೆ ಟೆಕ್ಸ್ಚರ್ ಅವ್ನಿಗೆ ಗೊತ್ತಾಗಬೇಕಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ತರಿ ತರಿ ರೀತಿ ಮಾಡಿದ್ದೀವಿ. ಇವಾಗ ಇದು ರವೆ ಥರ ಸಿಗುತ್ತೆ ಅವ್ನಿಗೆ ತಿನ್ನೋಕ್ಕೆ. ಸೊ ಇದೊಂದು ರೆಸಿಪಿ ಕೊಡ್ತೀವಿ ಅವ್ನಿಗೆ. ಸೊ ಒಂದು ಪಾಪುಗೆ ಏನು ಬಟ್ಲಲ್ಲಿ ತಿನ್ನಿಸ್ತೀನಿ ಆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒನ್ ಟೈಮ್ ರಾಗಿ ಸರಿ ಮತ್ತು ಇದು ಮಧ್ಯದಲ್ಲಿ ಏನಾದ್ರು ಸ್ನ್ಯಾಕ್ ರೀತಿ ಫಿಂಗರ್ ಫುಡ್ಸ್ ಕೊಡೋದು ಈ ರೀತಿ ಎಲ್ಲ ಕೊಡ್ತಾ ಇರ್ತೀವಿ. ಸೊ ಇದು ಕೂಡ ಒಂದು ರೆಸಿಪಿ. ನಾನು ಸರ್ಲ್ಯಾಕ್ ರೆಸಿಪಿ ಮತ್ತು ಇನ್ನೊಂದು ರಾಗಿ ಸರಿ ಮತ್ತು ಇನ್ನೂ ಒಂದು ರಾಗಿ ಸರಿ ಮತ್ತು ಈ ಸರ್ಲ್ಯಾಕ್ ರೆಸಿಪಿ ಮಿಕ್ಸ್ ಮಾಡಿರೋ ಥರ ಒಂದು ಪೌಡರ್ ಮಾಡಿದ್ದಾರೆ. ಈ ಮೂರನ್ನು ಪ್ಯೂರಿ ಮಾಡಿಕೊಡ್ತೀವಿ. ಈ ಥರ ರೈಸ್ ಈ ಥರ ಇಲ್ಲ ಹಣ್ಣಿನ ಪ್ಯೂರಿ ಇಲ್ಲ ತರಕಾರಿ ಪ್ಯೂರಿಗಳನ್ನ ಕೊಡ್ತಾ ಇರ್ತೀವಿ. ಮತ್ತು ನೆಕ್ಸ್ಟ್ ಒನ್ ಎಗ್ಸ್. ಸೊ ಎಗ್ಸ್ನ ನಾನು 8 ಮಂತ್ಸಿಗೆ ಬಿದ್ಮೇಲೆ ಸ್ಟಾರ್ಟ್ ಮಾಡಿರೋದು. ಸೊ ಇದು ನಾಟಿ ಕೋಳಿ ಮೊಟ್ಟೆ ಏನಿರುತ್ತಲ್ಲ ಆ ಮೊಟ್ಟೆ, ಇದು ಫಾರಮ್ ಮೊಟ್ಟೆ ಅಲ್ಲ, ಅಂಗಡಿನಲ್ಲಿ ತಂದಿರೋ ಮೊಟ್ಟೆ ಅಲ್ಲ. ಸೊ ಇವಾಗ ಮೊಟ್ಟೆ ಬೇಯಿಸ್ಕೊಳ್ಬೇಕು. ಮೊಟ್ಟೆ ಬೇಯಿಸಿದ್ದಾದಮೇಲೆ ಮೊಟ್ಟೆ ಎಲ್ಲೋ ಪಾರ್ಟ್ ಏನಿರುತ್ತೆ ನಾನು ಆ ಪಾರ್ಟ್ ಮಾತ್ರ ಕೊಡ್ತಾಯಿದ್ದೀನಿ. ಯಾಕೆಂದರೆ ವೈಟ್ ಸ್ವಲ್ಪ ಹಾರ್ಡಿರುತ್ತೆ ಅವನಿಗೆ ಅಗ್ಯೋಕ್ಕಾಗಲಿ ಇಲ್ಲ ಸ್ವಲ್ಪ ಹಾಗೆ ನುಂಗ್ಕೊಂಡು ಬಿಡ್ತಾನೆ ಅಂತ ಹೇಳಿಬಿಟ್ಟು ಎಲ್ಲೋ ಪಾರ್ಟ್ ಮಾತ್ರ ಹಿಂಗೆ ಸ್ವಲ್ಪ ಕೈಲಿ ಎತ್ಕೊಂಡ್ಬಿಟ್ಟು ಹಿಂಗೆ ಮಸ್ತಂಗೆ ಅಂದರೆ ಲೈಕ್ ಕೈಯಲ್ಲಿ ಸ್ಮ್ಯಾಶ್ ಮಾಡ್ದಂಗೆ ಮಾಡಿಬಿಟ್ಟು ಸ್ವಲ್ಪ ಕೊಡ್ತೀನಿ, ಹಾಗೆ ತಿನ್ಕೊಳ್ತಾನೆ. ಸೊ ಸ್ಟಾರ್ಟಿಂಗ್ ಕೊಟ್ಟಾಗ ಒಂದು ಚೂರೇ ಚೂರು ಕೊಟ್ಟಿದ್ದೆ. ಸೊ ಪೂರ್ತಿ ಕೊಡಬೇಡಿ, ಸ್ವಲ್ಪ ಸ್ವಲ್ಪ 1 ಸ್ಪೂನ್ 2 ಸ್ಪೂನ್ ಈ ರೀತಿ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಕೊಟ್ಟಾಗ ಇಷ್ಟು ಕೊಟ್ಟಿದ್ದೆ ಅಷ್ಟೇ. ಸೊ ಅಲರ್ಜಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕೊಟ್ಟೆ. ಇದನ್ನು ಕೈಯಲ್ಲಿ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ದಂಗೆ ಮಾಡಿಬಿಟ್ಟು ಕೊಟ್ಟರೆ ತಿನ್ಕೊಳ್ತಾರೆ. ಸೊ ಇದ್ರ ಜೊತೆ ಕೊಡಬೇಕಾದ್ರೆ ಮೇಯ್ನ್ ನೀರು, ಏಕೆಂದರೆ ಅದು ಹಾರ್ಡ್ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಗಂಟ್ಲಲ್ಲಿ ಸ್ವಲ್ಪ ಹಿಡ್ದಂಗೆ ಆಗ್ಬೋದು. ಅದರಿಂದ ನೀರು ಕುಡಿಸ್ತಾ ಮೊಟ್ಟೆ ಕೊಡಬೇಕಾಗುತ್ತೆ. ಸೊ ಮೊಟ್ಟೆ ಕೊಡೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಹೆಲ್ತ್ಗೆ ಡೈಲಿ ಪ್ರೋಟೀನ್ಸ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಎಗ್ ಸ್ಟಾರ್ಟ್ ಮಾಡಿರೋದು. ಮತ್ತು ಇನ್ನೊಂದು ರೈಸ್ ಜೊತೆಗೆ ತುಪ್ಪ. ರೈಸ್ ಎಂತಕ್ಕೆ ಅಂದರೆ ಸೊ ಇನ್ನೇನು ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾನೆ, ಇವಾಗಲೇ 8 ಮಂತ್ಸ್ ಕಂಪ್ಲೀಟ್ ಆಗೋಗಿ ಬರ್ತಾಯಿದೆ. ಇನ್ಮೇಲೆ ರೈಸ್ಗೂ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೇಯಿಸಿರೋ ಅನ್ನ ಅಂದರೆ ನಾವು ಏನು ಊಟ ಮಾಡ್ತೀವೋ ಅದೇ ರೈಸ್ನ ನೀಟಾಗಿ ಬೇಯಿಸ್ಬಿಟ್ಟು ಅವನಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗೆ ಮಾಡಿಕೊಟ್ರೆ ನೀರು ಹೆಚ್ಕೊಂಡು ತಿನ್ನಿಸ್ತೀನಿ ಕೈನಲ್ಲೇ, ನಾನು ಸ್ಪೂನಲ್ಲಿ ತಿನ್ನಿಸಲ್ಲ ರೈಸ್ನ. ಆ ರೀತಿ ಕೊಟ್ಟಾಗ ಈ ಟೆಕ್ಸ್ಚರ್ಗೆ ಕೂಡ ಹೊಂದ್ಕೊತಾರೆ. ಸೊ ಇದು ಕೂಡ ಒಂದು ರೆಸಿಪಿ. ಇದ್ರ ಜೊತೆಗೆ ನೀವು ಬೇಕಿದ್ದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಇಲ್ಲ ಜೀರಾ ಪೌಡರ್ನ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಸಾಲ್ಟ್ ಏನು ಯೂಸ್ ಮಾಡಿಲ್ಲ, ಯಾಕಂದರೆ ತುಪ್ಪದಲ್ಲೇ ಸಾಲ್ಟ್ ಹಾಕಿರ್ತಾರೆ, ಅದರಿಂದ ಸಾಲ್ಟ್ ಏನು ಯೂಸ್ ಮಾಡಿಲ್ಲ. ಹೀಗೇ ತಿನ್ನಿಸ್ತೀನಿ ಕೈನಲ್ಲಿ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರಿನಲ್ಲಿ ಅದ್ದಿ ತಿನ್ಸಿದ್ರೆ ಅಷ್ಟು ಕಷ್ಟ ಆಗೋಲ್ಲ ನುಂಗೋಕೆ ಅವ್ರಿಗೂ. ಸೊ ಟೆಕ್ಸ್ಚರ್ಸ್ಗೆ ಹೊಂದ್ಕೊಳ್ಳಿ, ಆಮೇಲೆ ಊಟ ತಿನ್ನೋಲ್ಲ, ಬರೀ ಪ್ಯೂರಿಗೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಫಿಂಗರ್ ಫುಡ್ಸ್ ಆಗಿರ್ಬೋದು, ಹೊಸ ಟೆಕ್ಸ್ಚರ್ ಫುಡ್ ಆಗಿರ್ಬೋದು, ಇದನ್ನೆಲ್ಲ ಕೊಡ್ತಾ ಇರೋದು ಮೇನ್ ರೀಸನ್ ಇದೇ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ, ಮತ್ತು ಹೊಸ ಫುಡ್ ಕೊಡಬೇಕಾದ್ರೆ ನೀಟಾಗಿ ಚೆಕ್ ಮಾಡಿಬಿಟ್ಟು ಕೊಡಿ. ಏಕೆಂದರೆ ನಾವು ಇನ್ನೊಂದು ಫುಡ್ ನಾನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೆ ಫುಡ್ ಕೊಟ್ಟಾಗ ಪಾಪಕ್ಕೆ ಹೀಗೆ ಅಲರ್ಜಿಸ್ ಆಗಿತ್ತು, ಮುಖದಲ್ಲೆಲ್ಲ ಪಿಂಪಲ್ಸ್ ರೀತಿ, ಬಾಡಿನಲ್ಲೆಲ್ಲ ಈ ರೀತಿ ಆಗಿತ್ತು. ಸೊ ಎಲ್ಲ ಬಾರಿ ನೋಡ್ಕೊಂಡು ಕೊಡಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ನನ್ನ ಬ್ಲಾಗ್ಸ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.